ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಬಸಳೆ ಸೊಪ್ಪು, ಅಂದರೆ ನಮ್ಮ ಮನೆಯಲ್ಲಿ ನಾವು ನೆಟ್ಟು ಬೆಳೆಸಿದಂತಹ ಬಸಳೆ ಸೊಪ್ಪಿನ ಬಳ್ಳಿಯನ್ನು ನೀವು ನೋಡ್ತಾ ಇದ್ದೀರಾ. ಇದು ಎಳತ್ತು. ನಾವು ಇನ್ನು ತುಂಬ ಆಗಲಿಕ್ಕೆ ಶುರು ಆಗಲಿಲ್ಲ. ನಾವೀಗ 1-2 ತಿಂಗಳಾಯ್ತು ಅಷ್ಟೇ ನಾವು ಮಾಡ್ತಾ. ಒಂದೇ ಚಪ್ಪರದಲ್ಲಿ ಕುಂಬಳಕಾಯಿ, ಚೀನಿಕಾಯಿ, ತೊಂಡೆಕಾಯಿ ಹಾಗೆ ಬಸಳೆ ಕೂಡ ಹಪ್ತಾ ಉಂಟು. ಯಾವುದು ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ, ಅದನ್ನು ನೋಡಬೇಕಷ್ಟೇ. ಇವಾಗ ಇದರಿಂದ ಬೋಳು ಹೇಗೆ ಮಾಡೋದು ಅಂತ ನೋಡುವ. ಬೋಳು ಸಾಂಬಾರು. ಇವಾಗಲೇ ನೀವು ತಂಬುಳಿ ನೋಡಿದ್ದೀರಾ? ಇದಕ್ಕಿಲ್ಲಿ ನಾನು ಎಳತ್ತು ದಂಟು ಮತ್ತು ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊಪ್ಪು ಬೆಳೆದಿದ್ರೂ ಪರವಾಗಿಲ್ಲ, ಹಣ್ಣಾಗದಿದ್ದರೆ ಆಯಿತು. ಅದಕ್ಕೆ ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ನೆಲ್ಲಿಕಾಯಿ ಗಾತ್ರದ್ದು ಹುಣಸೆ ಹಣ್ಣನ್ನು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು ಖಾರಕ್ಕೆ ತಕ್ಕ ಹಸಿಮೆಣಸು, ಒಂದಿಲ್ಲದಿದ್ದರೆ 2 ಹಾಕ್ಬೋದು. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಚೂರು ಬೆಲ್ಲ ಕೂಡ ಸೇರಿಸ್ಕೊಳ್ಬೇಕು. ಇದು ಈಸಿಯಾಗಿ ಮಾಡುವಂಥ ಮೆಥಡ್. ಇಲ್ಲಿ ನೀವು ಬೇಯಿಸ್ಕೊಳ್ಳುವಾಗಲೇ ಹುಣಸೆ ಹಣ್ಣು ಹಾಕಿದ್ರೂ ಪರವಾಗಿಲ್ಲ, ಇಲ್ಲದಿದ್ದರೆ ರಸ ಕೂಡ ಹಾಕ್ಕೊಳ್ಬೋದು. ಇದು ಕುದಿ ಬಂದ ಮೇಲೆ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಒಗ್ಗರಣೆ, ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕ್ಕೊಳ್ಬೇಕು. 1-2 ಚಮಚದಷ್ಟು ತೆಂಗಿನೆಣ್ಣೆ, ಅದಕ್ಕೆ ಸ್ವಲ್ಪ ಸಾಸಿವೆ, ಸಾಸಿವೆ ಚಟಪಟ ಹೇಳಿದ ಕೂಡಲೇ ಸ್ವಲ್ಪ ಒಣಮೆಣಸು, ಇಲ್ಲಿ 1 ಒಣಮೆಣಸನ್ನು ತಗೊಂಡಿದ್ದೇನೆ ನಾನು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡ್ರೆ ನಮ್ಮ ಒಗ್ಗರಣೆ ರೆಡಿ. ಹಾಗೆ ಪರಿಮಳಕ್ಕೆ ಬೇಕಾದರೆ ಇಂಗು ಕೂಡ ಹಾಕ್ಕೊಳ್ಬೋದು, ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಇಂಗು ಹಾಕ್ಕೊಂಡಿದ್ದೇನೆ. ನೀವು ನೋಡ್ತಾ ಇರ್ಬೋದು, ನಮ್ಮ ಬಸಳೆಯದ್ದು ಬೋಳು ಸಾಂಬಾರು ರೆಡಿ. ನೀವು ಕೂಡ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಟಾಟಾ, ಬಾಯ್ ಬಾಯ್, ಸಿ ಯು.